ಸ್ವಾಗತ, ವೆಲ್ಕಮ್. ನಿಮಗೆ ಭಾವನೆಗಳು ಇದೆಯಾ? ಇದ್ದರೆ ಅದನ್ನು ತೋರಿಸ್ತೀರಾ. ದಟ್ ಈಸ್ ಯು ಫೀಲ್. ಇಫ್ ಯು ಫೀಲ್, ಹೌ ಡು ಯು ಶೋ ಇಟ್? ಈಗ ನೀವು ನಿರ್ಧಾರಗಳನ್ನು ಆತುರದಿಂದ ತಗೋತೀರಾ. ವೆದರ್ ಯು ಜಂಪ್ ಇನ್ ಟು ಕನ್ಕ್ಲೂಷನ್ಸ್ ಆರ್ ನೀವು ಲಾಜಿಕಲ್ ಆಗಿ ಯೋಚನೆ ಮಾಡ್ತೀರಾ ಅಥವಾ ನಾಟಕೀಯವಾಗಿ ಮಾಡ್ತೀರಾ. ಇದೆಲ್ಲದನ್ನು ನಾವು ಹ್ಯಾಂಡ್ ರೈಟಿಂಗ್ ಮೂಲಕ ಕಂಡಿಡ್ಕೋಬೋದು. ಹ್ಯಾಂಡ್ ರೈಟಿಂಗಲ್ಲಿ ಸ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಬರೆಯೋದರಲ್ಲಿ ಒಂದು ಸ್ಟ್ರೈಟಾಗಿ ಬರೀತಾರೆ, ಕೆಲವರು ಈ ಆ್ಯಂಗಲಲ್ಲಿ ಬರೀತಾರೆ, ಕೆಲವರು ಇನ್ನು ಸ್ವಲ್ಪ ಬೆಂಡ್ ಆಗ್ತಾರೆ, ಕೆಲವರು ಹಿಂಗೆ ಬರೀತಾರೆ, ಇನ್ನು ಕೆಲವರು ಹೀಗೆ ಬರೀತಾರೆ, ಇನ್ನು ಕೆಲವರು ಈ ರೀತಿಯೂ ಬರೀತಾರೆ. ಓಕೆ, ಇದು ಯಾವ ರೀತಿ ಅಂದರೆ, ಈಗ ನಾನು ನಿಂತ್ಕೊಂಡಿದ್ದೀನಿ ಸ್ಟ್ರೈಟಾಗಿ. ಓಕೆ, ದಿಸ್ ಈಸ್ ಲಾಜಿಕಲ್, ಸ್ಟ್ರೈಟ್ ಆಗಿದೆ. ಸ್ವಲ್ಪ ಹೀಗೆ ಬೆಂಡ್ ಮಾಡಿದಾಗ ಲಾಜಿಕ್ಕಿಂದ ಸ್ವಲ್ಪ ಹೊರಗಡೆ ಬಂದು ಐ ಟೇಕ್ ಡಿಸಿಷನ್ ಫ್ರಮ್ ಮೈ ಹಾರ್ಟ್. ಓಕೆ, ಆಮೇಲೆ ಆ ರೀತಿ ನಾನು ಮಾಡಬಾರ್ದು ಅಂತ ತಿರ್ಗಾ ಸ್ಟ್ರೈಟಾಗಿ ಬಂದ್ಬಿಡ್ತೀನಿ. ಇವರು ಎ ಅವರು ಲಾಜಿಕಲ್ ಥಿಂಕರ್ಸ್, ಬಿ ಅವರು ಸ್ಲೈಟ್ಲಿ ಲಾಜಿಕಲ್. ಓಕೆ, ಆ್ಯಂಡ್ ಸಿ, ಇದು ನೋಡಿ, ನಾನು ನಿಂತಿರೋದ್ರಲ್ಲಿ ಎಷ್ಟು ಬೆಂಡ್ ಆಗ್ತೀನಿ ಅಂದರೆ, ದೀಸ್ ಪೀಪಲ್ ಆರ್ ಇಂಪಲ್ಸಿವ್. ಫಸ್ಟ್ ದೇ ಎಕ್ಸ್ಪ್ರೆಸ್, ದೇ ಆ್ಯಕ್ಟ್, ದೆನ್ ದೇ ರಿಗ್ರೆಟ್. ಓಕೆ, ಇದೇ ರೀತಿ ಡಿ, ಇವರು ತುಂಬ ಎಕ್ಸ್ಪ್ರೆಸ್ ಮಾಡ್ತಾರೆ, ತುಂಬ ಬೇಗ ಎಕ್ಸಾಸ್ಟ್ ಆಗ್ತಾರೆ, ನಾಟಕೀಯವಾಗಿರ್ತಾರೆ. ಓಕೆ, ಅದೇ ರೀತಿ ಎಕ್ಸ್ಟ್ರೀಮಲ್ಲಿ ಇ ಇರ್ತಾರೆ. ಎಕ್ಸ್ಟ್ರೀಮ್ಗೆ ಇ ಬರುತ್ತೆ. ಓಕೆ, ಇದು ಎಫ್ ಅಂತೀವಿ, ಎಫ್ ಎ ಸ್ಲ್ಯಾಂಟ್ ಅಂತೀವಿ. ಇವ್ರು ಏನು ಮಾಡ್ತಾರೆ ಅಂದರೆ, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಭಾವನೆಗಳು ಇಲ್ಲ ಅಂತಲ್ಲ, ದೇ ಹ್ಯಾವ್ ಫೀಲಿಂಗ್, ಬಟ್ ದೇ ಡೋಂಟ್ ಎಕ್ಸ್ಪ್ರೆಸ್ ಇಟ್. ಯಾಕೆ ಎಕ್ಸ್ಪ್ರೆಸ್ ಮಾಡಲ್ಲ ಅನ್ನೋದಕ್ಕೆ ವೇರಿಯಸ್ ರೀಸನ್ ಇರುತ್ತೆ. ಅದನ್ನು ನಾವು ವೆನ್ ವಿ ಡೀಪ್ಲಿ ಡೈವ್ ಇನ್ ಟು ಗ್ರಾಫಾಲಜಿ ವಿಲ್ ಕಮ್ ಟು ನೋ. ಓಕೆ, ಈಗ ಎ ಇವರು ಲಾಜಿಕಲ್, ಬಿ ಸ್ಲೈಟ್ಲಿ ಲಾಜಿಕಲ್, ಸಿ ಇವರು ಇಂಪಲ್ಸಿವ್. ಫಸ್ಟ್ ದೇ ಆ್ಯಕ್ಟ್, ದೆನ್ ದೇ ರಿಗ್ರೆಟ್. ಸಾಮಾನ್ಯವಾಗಿ ದೀಸ್ ಪೀಪಲ್ ದೇ ಟೇಕ್ ದೇರ್ ಡಿಸಿಷನ್ ಫ್ರಮ್ ದೇರ್ ಹಾರ್ಟ್, ನಾಟ್ ಫ್ರಮ್ ದೇರ್ ಹೆಡ್. ಓಕೆ, ಇವರು ಏನಾದರೂ ಸ್ಯಾಡ್ ಸ್ಟೋರಿ ಇಲ್ಲ ಸ್ಯಾಡ್ ಈವೆಂಟು, ಈ ಸಿನಿಮಾ, ಪುಸ್ತಕ ಯಾವುದೋ ಓದಿದಾಗ ಇವರಿಗೆ ಕಣ್ಣಲ್ಲಿ ಸ್ವಲ್ಪ ನೀರು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಇವ್ರನ್ನ ನಾವು ಗ್ರಾಫಾಲಜಿಯಲ್ಲಿ ಆ್ಯಂಬಿವರ್ಟ್ ಅಂತೀವಿ. ಆ್ಯಂಬಿವರ್ಟ್ ಅಂದರೆ ಈ ಕಪ್ಪೆ. ಯಾಕೆ ಅಂದರೆ ದೀಸ್ ಪೀಪಲ್ ದೇ ಕ್ಯಾನ್ ಗೆಟ್ ಅಲಾಂಗ್ ವಿತ್ ಆಲ್ ಟೈಪ್ಸ್ ಆಫ್ ಪೀಪಲ್. ಅಂದರೆ ಕಪ್ಪೆ ನೀರಲ್ಲೂ ಇರುತ್ತೆ, ದಡದಲ್ಲೂ ಇರುತ್ತೆ, ಹೌದಾ? ಅದೇ ರೀತಿ ಇವರು ದೇ ಕ್ಯಾನ್ ಗೆಟ್ ಅಲಾಂಗ್ ವಿತ್ ಆಲ್ ಟೈಪ್ಸ್ ಆಫ್ ಪೀಪಲ್. ಓಕೆ, ಅದೇ ರೀತಿ ಡಿ, ಇವರು ಸ್ವಲ್ಪ ನಾಟಕೀಯವಾಗಿರ್ತಾರೆ, ಇವರು ಥಿಂಕ್ ಮಾಡಲ್ಲ. ಯಾಕೆ? ಸಾಮಾನ್ಯವಾಗಿ ಈ ಲೆಕ್ಚರರ್ಸು, ಫಿಲಿಮ್ ಆ್ಯಕ್ಟರ್ಸು, ಪೊಲಿಟಿಷಿಯನ್ಸು ಈ ಫ್ರೇಮಲ್ಲಿ ಬರ್ತಾರೆ. ಆ್ಯಂಡ್ ಇವರು ತುಂಬ ಎಕ್ಸ್ಟ್ರೀಮ್, ಏನೂ ಹೇಳೋದೇ ಇಲ್ಲ ಒಂದೇ ಎಲ್ಲ ಹೇಳ್ಬಿಡ್ತಾರೆ, ಆ ರೀತಿ ಬರುತ್ತೆ. ಅದೇ ರೀತಿ ಈ ಎಫ್ ಸ್ಲ್ಯಾಂಟು, ಇವ್ರಿಗೆ ಭಾವನೆಗಳಿರುತ್ತೆ, ಬಟ್ ದೇ ಡೋಂಟ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್. ಯಾಕೆ ಎಕ್ಸ್ಪ್ರೆಸ್ ಮಾಡಲ್ಲ ಅಂದರೆ ಅದಕ್ಕೆ ವೇರಿಯಸ್ ರೀಸನ್ ಇರುತ್ತೆ.